ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯವಾಗಿರುತ್ತೆ. ತುಂಬ ಜನ ನೋಡ್ತಾ ಇದ್ದೀರಾ, ತುಂಬ ಧನ್ಯವಾದ. ಅದ್ರ ಜೊತೆಗೆ ಸಬ್ಸ್ಕ್ರಿಪ್ಷನ್ ಕೂಡ ಇಂಪಾರ್ಟೆಂಟ್. ಆದರೆ ತುಂಬ ಜನಕ್ಕೆ ಇನ್ನೂ ಈ ಮಾಹಿತಿ ರೀಚ್ ಆಗುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ರೀತಿ ಗ್ರಹಚಾರ ಅನುಕೂಲ ಅನ್ನೋದಿದೆ, ಮುಖ್ಯವಾಗಿ ಯಾವ ರಾಶಿಯವರಿಗೆ ಅದ್ಭುತವಾಗಿರುವಂತಹ ಯೋಗ ಅಥವಾ ಯಾವ ರಾಶಿಯವರು ಯಾವ ರೀತಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಈ ಬರುವಂತಹ ಡಿಸೆಂಬರ್ ಮಾಸ ಅನುಕೂಲವಾಗಿರುತ್ತೆ ಅಂತ ಹೇಳೋದಕ್ಕೆ ಮುಂಚೆ, ಮುಖ್ಯವಾಗಿ ಈ ಕುಜದೋಷ ಪ್ರಭಾವದಿಂದ ವಿವಾಹ ವಿಳಂಬವಾಗ್ತಾ ಇದೆ ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಂತ ಅಂದರೆ ಸಮಸ್ಯೆಗಳಿರುತ್ತೆ. ಈ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಸಣ್ಣದಾಗಿ ಮೊದಲಾಗಿ ತುಂಬ ಆತಂಕ ಅತಿರೇಕಕ್ಕೆ ಹೋಗುವಂತಹ ಸಂದರ್ಭಗಳಲ್ಲಿ ಅಥವಾ ವಿಪರೀತವಾಗಿರುವಂತಹ ಕೋಪ ಅನರ್ಥಗಳು, ಈ ಕೋಪ ಆವೇಶಗಳು, ಇದರಿಂದ ಆಗುವಂತಹ ಅನರ್ಥಗಳು, ಇವುಗಳನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ನೀವು ಈ ವೈವಾಹಿಕ ಜೀವನದಲ್ಲಿ ಈ ಮಾನಸಿಕ ನೆಮ್ಮದಿಯಿಂದ ಸ್ವಲ್ಪ ತಾಳ್ಮೆಯನ್ನು ಪಡೆಯೋದಕ್ಕೆ ಕುಜನ ಅನುಗ್ರಹ ಅನ್ನೋದು ಬೇಕಾಗಿರುತ್ತೆ. ಆ ವಿಷಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ 26ನೇ ತಾರೀಕು ನವೆಂಬರ್ ಸುಬ್ರಹ್ಮಣ್ಯ ಷಷ್ಠಿಯಂದು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದು ಮುಖ್ಯವಾಗಿ. ಈ ದಿನವೂ ನೀವು ಸುಬ್ರಹ್ಮಣ್ಯ ದೇಗುಲಕ್ಕೆ ಹೋಗಿ ಸ್ವಾಮಿಯವರಿಗೆ ಅಭಿಷೇಕ ಅಥವಾ ಸಂಕಲ್ಪವನ್ನು ಮಾಡಿಸಿ, ಈ ದಿನ ಈ ಕುಜದೋಷ ಅಥವಾ ಇತ್ಯಾದಿ ಕಷ್ಟಗಳು ಅಂತ ಹೇಳ್ತಾ ಇರ್ತೀವಿ, ವೈವಾಹಿಕ ಜೀವನದಲ್ಲಿ ಆಗಿರಬಹುದು, ವಿವಾಹ ತಡ ಆಗಿರಬಹುದು, ಅಥವಾ ವಿಪರೀತವಾಗಿರುವಂತಹ ಕೋಪ ಆವೇಶಗಳು ಕಂಟ್ರೋಲಿಗೆ ಬರುತ್ತೆ ಇರುವಂತಹ ವ್ಯಕ್ತಿಗಳು, ನೀವು ಈ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಆಗಿರೋದ್ರಿಂದ ಈ ದಿನ ನೀವು 1/4 kg ಕೆಂಪು ತೊಗರಿಬೇಳೆ ಮತ್ತು ಒಂದು ಕೆಂಪು ವಸ್ತ್ರ, ಅದು ಈ ಪುರೋಹಿತರು ದೇವಸ್ಥಾನದಲ್ಲಿ ದೇವರಿಗೆ ಸೇವೆ ಮಾಡುವಾಗ ಉಡುಪುಗಳಾಗಿರ್ಬೋದು, ಅಂತಹ ವಸ್ತ್ರಗಳನ್ನು, ಕೆಂಪು ವಸ್ತ್ರದ ಜೊತೆಗೆ 1/4 kg ಕೆಂಪು ತೊಗರಿಬೇಳೆ ಮತ್ತು ಕೆಂಪು ಫಲ, ಅದು ಆಪಲ್ ಆಗಿರ್ಬೋದು ಅಥವಾ ಪ್ರೊಮೊಗ್ರಾನೇಟ್ ದಾಳಿಂಬೆ ಆಗಿರ್ಬೋದು, ಈ ವಿಷಯಗಳನ್ನು ಸ್ವಲ್ಪ ಕಾಣಿಕೆಯ ಜೊತೆಗೆ ನೀವು ಬ್ರಾಹ್ಮಣರಿಗೆ ದಾನ ಮಾಡಿ ಅವರಿಂದ ಆಶೀರ್ವಾದ ಪಡೆಯುವುದರಿಂದ, ಈ ಸುಬ್ರಹ್ಮಣ್ಯ ದೇಗುಲಕ್ಕೆ ಹೋಗಿ ಆ ಸುಬ್ರಹ್ಮಣ್ಯನ ದರ್ಶನ ಪಡೆಯೋದರಿಂದ ಈ ದೋಷದಿಂದ ವಿಮುಕ್ತರಾಗುವುದಕ್ಕೆ, ಈ ದೋಷದ ಪರಿಮಾಣ ಕಮ್ಮಿಯಾಗೋದಕ್ಕೆ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ, ಮುಖ್ಯವಾಗಿ ಡಿಸೆಂಬರ್ ಮಾಸದಲ್ಲಿ ಸಿಂಹರಾಶಿ ಜಾತಕದವರಿಗೆ ಯಾವ ರೀತಿ ಈ ದ್ವಾದಶ ರಾಶಿಗಳಲ್ಲಿ ಸಿಂಹರಾಶಿಯವರಿಗೆ ಈ ಮಾಸ ಅನುಕೂಲವ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಗೋಚಾರ ಫಲಗಳಿಂದ ಹೇಳಲಾಗುತ್ತೆ. ಒಮ್ಮೆ ನೆನ್ಪಿಟ್ಕೊಳ್ಳಿ, ನಿಮ್ಮ ವೈಯಕ್ತಿಕ ಜಾತಕ ಇನ್ ಕೇಸ್ ಇದ್ದರೆ ಅದರ ಗ್ರಹ ಅಂದರೆ ಪರ್ಸ್ನಲ್ ಚಾರ್ಟಲ್ಲಿರುವಂತಹ ಗ್ರಹ ಸ್ಥಾನಮಾನಗಳು ಮೈ ಬಿ ಡಿಫ್ರೆಂಟ್ ಇರ್ಬೋದು, ಬಟ್ ಗೋಚಾರದಿಂದ ನೋಡುವಾಗ ಡಿಸೆಂಬರ್ ಮಾಸ ಯಾವ ರೀತಿ ಕೂಡಿ ಬರಲಿದೆ ಸಿಂಹರಾಶಿಯವರಿಗೆ ಅಂತ ಹೇಳುವುದಾದರೆ, ಸಿಂಹರಾಶಿಯವರ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ರಾಶಿ ಗುರುತೇ ಸಿಂಹದಷ್ಟು ಅಧಿಕಾರ, ಸಿಂಹದಷ್ಟು ದರ್ಪ, ಸಿಂಹಕ್ಕಿರುವಷ್ಟು ಗಾಂಭೀರ್ಯತೆ, ಧೈರ್ಯ, ಆತ್ಮವಿಶ್ವಾಸ ಎಲ್ಲವೂ ಕೂಡ ಸಿಂಹರಾಶಿಯವರಲ್ಲಿ ಇರುತ್ತೆ. ಅಂದರೆ ಈಗ ಕಾಡಿಗೆ ರಾಜ ಸಿಂಹ ಆಗಿರ್ತಾರೆ ಅಂದರೆ ಅದೇ ರೀತಿ ಇವರು ಸಿಂಹ ಹೇಳ್ದಂಗೆ ಬೇರೆ ಪ್ರಾಣಿಗಳೆಲ್ಲ ಕೇಳ್ತಾ ಇರುತ್ತೆ, ಎದುರು ಹೋಗೋಕ್ಕಾಗಲ್ಲ, ಸಿಂಹಕ್ಕೆ ಎದುರು ದಾಳಿ ಮಾಡೋಕ್ಕಾಗಲ್ಲ. ಅದೇ ರೀತಿ ಈ ಸಿಂಹರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ಮಾತನ್ನು ಬೇರೆಯವ್ರು ಕೇಳಬೇಕೇನ, ಬೇರೆಯವರು ಹೇಳೋದನ್ನು ಇವರು ಕೇಳೋಕ್ಕೆ ಮನಸ್ಸಾಗಲ್ಲ. ಅಂದರೆ ಆ ರೀತಿ ಒಪ್ಕೊಳ್ಳೋಲ್ಲ. ನಾನು ಹೇಳಿದ್ದನ್ನೇ ನಡಿಬೇಕು ಅನ್ನೋ ರೀತಿಯಲ್ಲಿ, ನಾನು ಹೇಳಿದ್ದೇ ಕರೆಕ್ಟ್ ಅನ್ನೋ ರೀತಿಯಲ್ಲಿ, ನನಗೆಲ್ಲ ಗೊತ್ತು ನೀವೇನು ಹೇಳಬೇಡಿ ಅನ್ನೋ ರೀತಿಯಲ್ಲಿ ಇವರ ಸ್ವಭಾವ ಅನ್ನೋದು ಇರುತ್ತೆ. ಕೆಲವೊಂದು ವಿಷಯಗಳಲ್ಲಿ ವಾದ ವಿವಾದಗಳು ಕೂಡ ನಡೀತಾ ಇರುತ್ತೆ. ನನ್ನಷ್ಟು ನಿಮಗೆ ಗೊತ್ತಾ ಅಂತ ವಾದ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಸ್ವಭಾವದಿಂದ ಎಲ್ಲವೂ ಕೂಡ ತಮ್ಮ ಅಂದರೆ ಅಡಿಪಾಯದಲ್ಲಿ ತಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂತ ಬಯಸ್ತಾ ಇರುವಂತಹ ವ್ಯಕ್ತಿಗಳು ಇರ್ತಾರೆ. ಇನ್ನು ಇವರಲ್ಲಿರುವಂತಹ ನಾಯಕತ್ವ ಲಕ್ಷಣಗಳಾಗಿರ್ಬೋದು, ಲೀಡರ್ಶಿಪ್ ಗುಣಗಳಾಗಿರ್ಬೋದು, ಒಂದು ಸಮೂಹವನ್ನು, ಒಂದು ಗುಂಪನ್ನು ಮುಂದೆ ನಿಂತು ನಡೆಸುವಂತಹ ವಿಷಯಗಳಲ್ಲಿ ಈ ವ್ಯಕ್ತಿಗಳು ಯಶಸ್ವಿಯಾಗ್ತಾರೆ.
ಇವರು ಹೇಳಿರುವಂತಹ ರೀತಿಯಲ್ಲಿ ಕೆಲವೊಂದು ವಿಷಯಗಳಿಂದ ಸಕ್ಸಸ್ ಮಾಡಿ ಆ ಸಕ್ಸಸ್ನಿಂದ ಸಾಕಷ್ಟು ಯಶಸ್ಸು ಹೆಸರು ಮಾಡ್ತಾರೆ. ಆದ್ದರಿಂದ ಅಂದರೆ ಕಮಾಂಡಿಂಗ್ ಪವರ್ ಆಗಿರ್ಬೋದು, ಅಂದರೆ ಹೇಳಿರುವಂತಹ ಕೆಲಸ ಕೊಟ್ಟಿರುವಂತಹ ವಿಷಯಗಳನ್ನು ಮಾಡಿಸುವಂತಹ ವಿಷಯಗಳಲ್ಲಾಗಿರ್ಬೋದು, ಇಲ್ಲಿರುವಂತಹ ವ್ಯಕ್ತಿಗಳಿಗೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬರುವಂತಹ ಗುಣಲಕ್ಷಣಗಳಾಗಿರುತ್ತೆ. ಸೊ ಇನ್ನು ಇವರು ಮಾಡ್ತಾ ಇರುವಂತಹ ವೃತ್ತಿಗಳನ್ನು ನೋಡಿದ್ರೆ ಮುಖ್ಯವಾಗಿ ಆರ್ಮಿಯಲ್ಲಿ ಆಗಿರ್ಬೋದು, ಪೊಲೀಸ್ ರಾಷ್ಟ್ರಾಧಿಪತಿ ಸೂರ್ಯ ಆಗಿರೋದ್ರಿಂದ ಡೆಫಿನೆಟ್ಟಾಗಿ ಇವರು ಹೇಳಿರುವಂತಹ ವಿಷಯಗಳೇ ನಡೀಬೇಕು. ಆ ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರಬೇಕು, ನಾಯಕತ್ವ ಗುಣಲಕ್ಷಣಗಳಾಗಿರ್ಬೋದು, ಕಮಾಂಡಿಂಗ್ ನೇಚರ್ ಆಗಿರಬೇಕು. ಇನ್ನು ಪ್ರತಿಯೊಂದು ಕುಟುಂಬದಲ್ಲಿ ಇವರು ಇಂಥವ್ರು ಇದ್ದರೆ ಇವ್ರದ್ದೇ ನಡೆಯುತ್ತೆ, ಇವ್ರು ಹೇಳಿದಂಗೆ ನಡಿಬೇಕು ಅನ್ನುವಂತಹ ಎಲ್ಲ ಒಂದು ಅದ್ಭುತವಾಗಿ ಇರುತ್ತೆ. ಬಟ್ ಇವರಲ್ಲಿರುವಂತಹ ಒಂದು ಬಲಹೀನತೆ ಅನ್ಬೋದು ಅಥವಾ ಬದಲಾಯಿಸ್ಕೊಳ್ಳುವಂತಹ ಗುಣ ಆಗಿರ್ಬೋದು, ಅಭಿನಂದನೆಗಳಿಗೆ ಪ್ರಶಂಸೆಗಳಿಗೆ ಮಣಿಯೋದು, ಎಂತಹ ವಿಷಯಗಳಾದರೂ ಕೂಡ ಇವರನ್ನು ಸ್ವಲ್ಪ ಪ್ರೀತಿಯಿಂದ ಇವರ ಮಾಡುವಂತಹ ಕಷ್ಟವನ್ನು ಗುರುತಿಸಿದ್ರೆ, ಇವರ ಕಷ್ಟಕ್ಕೆ ತಕ್ಕ ಪ್ರಶಂಸೆಯನ್ನು ಕೊಟ್ಟರೆ ತುಂಬ ಸಂತೋಷವನ್ನು ಬೀಳುವಂತಹ ವ್ಯಕ್ತಿಗಳಾಗಿರ್ತಾರೆ. ಸೊ ಈ ರೀತಿ ಈ ಹೊಗಳಿಕೆಗೆ ಪ್ರಶಂಸೆಗಳಿಗೆ ಮಣಿಯುವಂತಹ ಸ್ವಭಾವ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಧೈರ್ಯ ಸಾಹಸವನ್ನು ಹೊಂದಿ ಭಯ ಅನ್ನೋದು ಇವರಿಗಿರಲ್ಲ. ಕಷ್ಟಗಳು ನಷ್ಟಗಳು ಏನೇ ಬರಲಿ, ಆರೋಗ್ಯ ಸಮಸ್ಯೆಗಳು ಬರಲಿ, ಇವರ ವಿಲ್ ಪವರಿಂದ ಇವರಲ್ಲಿರುವಂತಹ ಮಾನಸಿಕ ಸ್ಥೈರ್ಯದಿಂದ ಎದುರಿಸ್ತಾ ಇರ್ತಾರೆ. ಇನ್ನು ಈ ಕೆಲವೊಂದು ಸಂದರ್ಭ ತುಂಬ ಸ್ವಾಭಿಮಾನಗಳು, ಎಷ್ಟೇ ಕಷ್ಟ ಇರಲಿ ತಾವು ಸಂಪಾದನೆ ಮಾಡಿರುವಂತಹ ವಿಷಯಗಳಲ್ಲಿ ತಾವು ಸಂಪಾದನೆ ಮಾಡಿ ತಾವು ಬೇರೆಯವರಿಗೆ ಹಂಚಬೇಕು ಅಂತ ನೋಡ್ತಾ ಇರ್ತಾರೆ. ಬಟ್ ಬೇರೆಯವರು ಸಂಪಾದನೆ ಮಾಡಿರುವಂತಹ ವಿಷಯಗಳ ಮೇಲೆ ಅಥವಾ ಬೇರೆಯವರಿಗೆ ಅನ್ಯಾಯ ಅಧರ್ಮವಾಗಿ ತಗೊಳ್ಳುವಂತಹ ಸ್ವಭಾವ ಇವರಿಗೆ ಇರುವುದಿಲ್ಲ. ಇನ್ನು ಡಿಸಿಪ್ಲಿನ್ ಆಗಿರ್ಬೋದು, ಒಂಥರ ಸ್ಟ್ರಿಕ್ಟ್ ನೇಚರ್, ಒಂದು ಮನೆಯಲ್ಲಿ ಒಂದು ಕ್ರಮಶಿಕ್ಷಣಯುತ ಜೀವನ ವಿಧಾನವನ್ನು, ಒಂದು ಸಮಯ ಪಾಲನೆ, ಅಂದರೆ ಈ ಪಂಕ್ಚುವಾಲಿಟಿಯನ್ನು ಮನೆಯಲ್ಲಿ ಯಾರಾದರೂ ಇದ್ದಾರೆ ಅಂದ್ಕೊಳ್ಳಿ, ಅವರು ಯಾವ ರೀತಿ ಡಿಸಿಪ್ಲಿನ್ಡಾಗಿ ಇರ್ತಾರೋ ಇಡೀ ಕುಟುಂಬವನ್ನು ಅದೇ ರೀತಿ ಡಿಸಿಪ್ಲಿನ್ಡ್ ಆಗಿರಬೇಕು ಅಂತ ತುಂಬ ಶಿಸ್ತಿನಿಂದ ಇರ್ತಾರೆ. ಇನ್ನು ಮುಖ್ಯವಾಗಿ ಇವರು ವಂಶ ಪ್ರತಿಷ್ಠೆ, ಕುಲ ಪ್ರತಿಷ್ಠೆ, ಗೌರವ ಇತ್ಯಾದಿ ವಿಷಯಗಳಿಗೆ ಅಂದರೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ಇನ್ನು ಈ ಮಾಸದಲ್ಲಿ ನೋಡಿದ್ರೆ ಮುಖ್ಯವಾಗಿ ಡಿಸೆಂಬರ್ ಮಾಸದಲ್ಲಿ ಮತ್ತು ಈ 2-3 ತಿಂಗಳಿಂದ ಏನು ಪ್ರಾಬ್ಲಮ್ಗಳು, ಸಣ್ಣ ಪುಟ್ಟ ವಿಷಯಗಳು, ಅಪಘಾತಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಹಣಕಾಸಿನ ವಿಷಯಗಳಾಗಿರ್ಬೋದು, ಈ ಸಿಂಹರಾಶಿಯವರಿಗೆ ಮಾತಿಗೆ ಎಲ್ಲೋ ನಮ್ಮ ತನವನ್ನು ಬಿಟ್ಕೊಡ್ತಾ ಇದ್ದೀವ ಅನ್ನೋ ರೀತಿಯಲ್ಲಿರುವಂಥ ಸಂದರ್ಭದಲ್ಲಿ ಮತ್ತೆ 5ನೇ ತಾರೀಕಿಂದ ಈ ಗುರುಬಲ ಅನ್ನೋದು, ಒಳ್ಳೆಯ ದಿನಗಳನ್ನೋದು ಇವರಿಗೆ ಆರಂಭವಾಗಲಿದೆ. ಇನ್ನು ಇಷ್ಟು ದಿನಗಳ ಕಾಲ 12ನೇ ಮನೆಯಲ್ಲಿರುವಂತಹ ಗುರುಗ್ರಹವು ಇವರೊಂದಿಗೆ ಕೆಲವೊಂದು ಮಕ್ಕಳ ವಿದ್ಯಾಭ್ಯಾಸಗಾಗಿರ್ಬೋದು, ವಿವಾಹ ಸಂಬಂಧಪಟ್ಟಿರುವಂತಹ ವಿಷಯಗಳಿಗಾಗಿರ್ಬೋದು, ಅಥವಾ ಕೆಲವೊಂದು ಅಂದರೆ ವಿತೌಟ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಅನ್ನೋದು ಮಾಡಿಸ್ತಾ ಇದೆ. ಸೊ ಈಗ ಇವೆಲ್ಲ ಏನೇ ಖರ್ಚುಗಳು ಹೂಡಿಕೆಗಳು ಮಾಡಿದ್ರೂ ಕೂಡ ಅವೆಲ್ಲವೂ ಕೂಡ ಉಪಯೋಗಕರವಾಗಿರುವಂತಹ ಖರ್ಚುಗಳೇ ಆಗಿರುತ್ತೆ. ಸೊ ಆ ವಿಷಯದಿಂದ ಈಗ ಈ 12ನೇ ಮನೆಯಲ್ಲಿರುವಂತಹ ಗುರು ಈ ರೀತಿ ಉಪಯೋಗಕರವಾಗಿರುವಂತಹ ಖರ್ಚುಗಳನ್ನು ಮಾಡಿಸಿ 5ನೇ ತಾರೀಕಿಂದ ಗುರು ಲಾಭಸ್ಥಾನಕ್ಕೆ ಸ್ವಲ್ಪ ಅನುಕೂಲವಾಗಿ ಬರೋದರಿಂದ ಸ್ವಲ್ಪ ಹಣಕಾಸಿನ ವಿಷಯಗಳಲ್ಲಿ ಮತ್ತೆ ವಿವಿಧ ಮಾರ್ಗಗಳ ಮುಖಾಂತರ ಧನ ಆಗಮನ ಆಗುವುದಕ್ಕೆ ಮತ್ತು ಆರ್ಥಿಕ ಪರಿಸ್ಥಿತಿಗಳಲ್ಲಾಗಿರ್ಬೋದು, ಇವರ ಮಾತಿಗೆ ಬೆಲೆ ಸಿಗೋದರಲ್ಲಾಗಿರ್ಬೋದು ಉತ್ತಮ ರೀತಿಯಲ್ಲಿ ಅನುಕೂಲವಿರುತ್ತೆ. ಇನ್ನು ರಾಶಿಯಲ್ಲೇ ಕೇತು ಗ್ರಹ ಇರೋದರಿಂದ ಏನಾಗ್ತಾ ಇದೆ, ಇಲ್ಲಿ ಡೆಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಎಡುತ್ತಾ ಇರ್ತಾರೆ. ಯಾವ ಟೈಮಲ್ಲಿ ಎಂತಹ ಡೆಸಿಷನ್ ತಗೋಬೇಕು, ಅಥವಾ ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ಡೆಸಿಷನ್ ಆಗಿರಬೇಕು, ಅಥವಾ ಪರ್ಟಿಕ್ಯುಲರಾಗಿ ಒಂದು ಪ್ರಾಪರ್ ಡೆಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಬಟ್ ಈ ಸಂದರ್ಭದಲ್ಲಿ ಏನಾದರೂ ಮುಖ್ಯವಾಗಿ ನಿರ್ಧಾರ ತಗೋಬೇಕು ಅಂದರೆ ನಿಮ್ಮ ಹಿತೈಷಿಗಳ ಮತ್ತು ನಿಮ್ಮ ಅನುಭವಜ್ಞರ ಆಪ್ತರ ಸಲಹೆಗಳು ತಗೊಂಡು ಮುಂದಕ್ಕೆ ಹೋಗೋದು ಉತ್ತಮ. ಇನ್ನು ಈ ಸಂದರ್ಭದಲ್ಲಿ ಈ ನಿರ್ಧಾರಗಳು ತಗೊಳ್ಳೋದಾಗಿರ್ಬೋದು, ಅಥವಾ ಬಂದಿರುವಂಥ ಅವಕಾಶಗಳನ್ನು ಬೇರೆಯವರಿಗೆ ಬಿಟ್ಕೊಡೋದಾಗಿರ್ಬೋದು ಇತ್ಯಾದಿ ವಿಷಯಗಳಿಂದ ಇವರ ಮಾನವೀಯತೆ ಒಳ್ಳೆಯತನ ಮೆರಿತಾ ಇರ್ತಾರೆ. ಬಟ್ ಏನಂದರೆ ಇವರ ಒಳ್ಳೆಯತನ ಈ ಇಡೀ ಜೀವನದಲ್ಲಿ ಇವರಲ್ಲಿರುವಂತಹ ಒಂದು ಪ್ರಾಬ್ಲಮ್ ಏನಂದರೆ, ಏನೋ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಬಟ್ ಎಷ್ಟೇ ಒಳ್ಳೆಯದು ಮಾಡಿದ್ರೂ ಕೂಡ, ಎಷ್ಟೇ ಧರ್ಮವಾಗಿ ನಡ್ಕೊಂಡ್ರೂ ಕೂಡ ಇವರಿಗೆ ಹಿಂದೆಯಿಂದ ಈ ಅಪಮಾನಗಳಾಗಿರ್ಬೋದು, ನಿಂದೆಗಳಾಗಿರ್ಬೋದು, ಆರೋಪಗಳಾಗಿರ್ಬೋದು ಇವರ ಮೇಲೆ ಬರ್ತಾ ಇರುತ್ತೆ.
ಸೊ ಅಷ್ಟಮ ಶನಿ ಪ್ರಭಾವ ಅದನ್ನೇ ಇಂಡಿಕೇಟ್ ಮಾಡ್ತಾ ಇದೆ. ಅಂದರೆ ಈ ಸಂದರ್ಭದಲ್ಲಿ ನೀವು ಎಷ್ಟೇ ಜನಕ್ಕೆ ಎಷ್ಟೇ ಒಳ್ಳೇದು ಮಾಡಿ, ಎಷ್ಟೇ ಒಳ್ಳೇದು ಬಯಸಿ ಕೂಡ, ಬಟ್ ಆಪೋಸಿಟ್ ಬೇರೆಯವರಿಗೆ ನಿಮ್ಮಲ್ಲಿ ಇರುವಂತಹ ಕೆಲವೊಂದು ನೆಗೆಟಿವ್ ಆಗಿ ನೋಡ್ತಾ ಇರ್ತಾರೆ. ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು, ನಿಮ್ಮ ಬೆನ್ನಿಂದೆ ಮಾತುಗಳು ಆಡ್ತಾ ಇರ್ತಾರೆ. ಸೊ ಎಷ್ಟೇ ಮಾಡ್ತಿದ್ರು ಇಂತಹ ವಿಷಯಗಳು, ಅಯ್ಯೋ ನಾನು ಅಷ್ಟು ಮಾಡಿದೆ ಬಟ್ ನನ್ನ ಬೆನ್ನಿಂದೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನಸ್ತಾಪಕ್ಕೆ ಗುರಿಯಾಗುವಂತಹ, ಸ್ವಲ್ಪ ತಪ್ಪು ತಿಳುವಳಿಕೆ ಕಲ್ಪನೆಗಳಿಂದ ಸ್ವಲ್ಪ ವಾದ ವಿವಾದಗಳಾಗುವಂಥ ಸಾಧ್ಯತೆಯು ಇರುತ್ತೆ. ಸೊ ಆದಷ್ಟರ ಮಟ್ಟಿಗೆ ಅಷ್ಟಮ ಶನಿ ಅಥವಾ ಕೇತು ಪ್ರಭಾವ, ಲಗ್ನದಲ್ಲೇ ಕೇತು ಇರುವಂತಹ ಸಂದರ್ಭಗಳಲ್ಲಿ ಬೇರೆಯವರ ವಿಷಯಗಳ, ಅನಾವಶ್ಯಕವಾಗಿರುವಂತಹ ವಿಷಯಗಳಲ್ಲಿ ಇನ್ವಾಲ್ವ್ ಆಗಬೇಡಿ. ನಿಮ್ಮ ವಿಷಯ, ನಿಮ್ಮ ವೈಯಕ್ತಿಕ ವಿಷಯ ಅಥವಾ ನಿಮ್ಮ ಸಂಬಂಧಪಟ್ಟಂಥ ಆರೋಗ್ಯ, ನಿಮ್ಮ ಆದಾಯ, ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ನೀವು ಪರ್ಟಿಕ್ಯುಲರ್ ಆಗಿರಿ. ಬೇರೆ ಅನಾವಶ್ಯಕವಾಗಿ ಅಥವಾ ಬೇರೆಯವರ ವಿಷಯಗಳಲ್ಲಿ ಒಳ್ಳೇದು ಮಾಡೋಕ್ಕೆ ಹೋದರೆ ಈ ಟೈಮಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಮೇಲೆ ಅನಾವಶ್ಯಕವಾಗಿ ಮಾತುಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಚತುರ್ಥ ಸ್ಥಾನಕ್ಕೆ ಬಂದಿರುವಂತಹ ರಾಶ್ಯಾಧಿಪತಿ ರವಿ ಪ್ರಭಾವದಿಂದ ಈ ಸಂದರ್ಭದಲ್ಲಿ ಈ ಭೂಮಿಗೆ ಸಂಬಂಧಪಟ್ಟಿರುವಂತಹ, ಅಧಿಕಾರಕ್ಕೆ ಸಂಬಂಧಪಟ್ಟಿರುವಂತಹ, ಭೂಮಿ ಮೇಲೆ ಅಧಿಕಾರ ಸಿಗುವಂತಹ, ಆಸ್ತಿಗಳ ಮೇಲೆ ಅಧಿಕಾರ ಸಿಗುವಂತಹ ವಿಷಯಗಳು ಕೂಡಿ ಬರುತ್ತೆ. ಇಷ್ಟು ದಿನಗಳಾಗಲ್ಲ ಬೇರೆಯವರ ಅಂಡರಲ್ಲಿರುತ್ತೆ, ಬೇರೆಯವರ ನೇಮನಲ್ಲಿರುತ್ತೆ. ಬಟ್ ಈ ಸಂದರ್ಭದಲ್ಲಿ ಅವೆಲ್ಲೋ ನಿಮ್ಮ ಹೆಸರು ಮೇಲೆ ಟ್ರಾನ್ಸ್ಫರ್ ಆಗೋದಕ್ಕೆ ಅಥವಾ ನಿಮಗೆ ಆ ಲೀಗಲ್ ರೈಟ್ಸ್ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಈ ಸಂದರ್ಭದಲ್ಲಿ ನೀವಿರುವಂತಹ ಸ್ವಂತ ಪ್ರದೇಶದಲ್ಲಿ ಅಥವಾ ಜನ್ಮಸ್ಥಳದಲ್ಲಿ, ಈಗ ಸ್ಥಿರವಾಗಿರುವಂತಹ ಪ್ರದೇಶದಲ್ಲಾಗಿರಬಹುದು, ನಿಮ್ಮ ತಾಯಿ ತಂದೆಗಳಿಗೆ ಏನಾದರೂ ಸಮಸ್ಯೆಗಳಿದ್ದರೆ, ಆರೋಗ್ಯ ಅಥವಾ ಐಹಿಕ ಅಥವಾ ಕೆಲವೊಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದರೆ ಅವೆಲ್ಲವೂ ಕೂಡ ನೀವೇ ಮುಂದೆ ನಿಂತು ಅವ್ರಿಗೆ ಬೇಕಾಗಿರುವ ರೀತಿಯಲ್ಲಿ ಆ ಸಮಸ್ಯೆಗಳಿಂದ ಪಾರು ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. 15ರ ನಂತರ ಪಂಚಮ ಸ್ಥಾನಕ್ಕೆ ಬಂದಿರುವಂತಹ ರವಿಯು ನಿಮಗೆ ಈ ದೂರ ಪ್ರಾಂತ ಪ್ರಯಾಣಗಳಲ್ಲಿ ಏನಾದರೂ ಉನ್ನತ ವಿದ್ಯಾ ಅವಕಾಶಗಳು ಬರಬೇಕಂದ್ರೂ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ಉನ್ನತ ರೀತಿಯಲ್ಲಿ ಯಶಸ್ಸು ಆಗಬೇಕು ಅಂದ್ಕೊಂಡ್ರು ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಪಂಚಮಕ್ಕೆ ರಾಶ್ಯಾಧಿಪತಿ ರವಿ ಬಂದಿರೋದ್ರಿಂದ, ಸಂತಾನ ಸ್ಥಾನ ಆಗಿರೋದ್ರಿಂದ ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ಶುಭ ಸುದ್ದಿಗಳು, ಸಿಹಿ ಸುದ್ದಿಗಳು, ಅವರ ವಿದ್ಯಾ ಸಂಬಂಧಪಟ್ಟಿರುವಂಥದ್ದು, ಉದ್ಯೋಗ ಸಂಬಂಧಪಟ್ಟಿರುವಂಥದ್ದು, ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಹೆಮ್ಮೆ ತರುವಂತಹ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವಂತಹ ಸಂದರ್ಭಗಳು 15ರ ನಂತರ ನಡೆಯುತ್ತೆ. ಇನ್ನು ಸಿಂಹರಾಶಿಗೆ ಯೋಗಕಾರಕ ಯಾರಪ್ಪ ಅಂದರೆ ಕುಜ ಅಂತ ಹೇಳಿದ್ದೇವೆ. ಇವರು ಚತುರ್ಥ ಸ್ಥಾನದಲ್ಲಿದ್ದು ಈ ಸಂದರ್ಭದಲ್ಲಿ ಅದೇ ಇಂತಕ್ಕೆ ಮುಂಚೆ ಹೇಳಿದ ರೀತಿಯಲ್ಲಿ ಸ್ಥಿರಾಸ್ತಿಗಳ ವಿಷಯಗಳಲ್ಲಿ ನೀವು ಏನಾದರೂ ಒಂದು ಗೃಹ, ಒಂದು ಸೈಟು ಅಥವಾ ಒಂದು ಮನೆ ತಗೊಳ್ಳುವಂತಹ ನಿಮ್ಮ ಪ್ಲಾನ್ ಆಗಿರ್ಬೋದು, ಜಮೀನಲ್ಲಿ ಕೃಷಿಯಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅದು ತಗೋಬೇಕು ಅನ್ನುವಂತಹ ಯೋಚನೆಗಳಾಗಿರ್ಬೋದು. ಚತುರ್ಥ ಸ್ಥಾನ ಸ್ಥಿರಾಸ್ತಿ ಸ್ಥಾನ ಆಗಿರೋದ್ರಿಂದ ಈ ರೀತಿ ವಿಷಯಗಳು ಅನುಕೂಲವಾಗಿರುತ್ತೆ. ಅದೇ ರೀತಿ ಈ ಸಂದರ್ಭದಲ್ಲಿ ಸ್ಥಾನ ಬದಲಾವಣೆಗೆ ಗೋಚಾರ ಅಂದರೆ ಅನುಕೂಲ, ಕೆಲವೊಂದು ಬದಲಾವಣೆಗಳು ಗೋಚಾರವಾಗ್ತಾ ಇದೆ. ಅಂದರೆ ಇರುವಂತಹ ಸ್ಥಳ, ಈ ಮನೆಯಿಂದ ಮತ್ತೊಂದು ಮನೆಗೆ, ಇರುವಂತಹ ಪ್ರಾಂತದಿಂದ ಮತ್ತೊಂದು ಏರಿಯಾ ಅಂದರೆ ಬೇರೆ ಸ್ಟೇಟ್ಗೆ, ಬೇರೆ ಡಿಸ್ಟ್ರಿಕ್ಕಿಗೆ ಹೋಗುವಂತಹ ಸ್ಥಳ ಬದಲಾವಣೆ ಕಾಣಿಸ್ತಾ ಇದೆ. ಆದರೆ 7th ನಂತರ ಈ ಕೆಂಪು ಗ್ರಹ ಕುಜಗ್ರಹ ಇವರು ಪಂಚಮದಲ್ಲಿ ಬರುವುದರಿಂದ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇಲ್ಲಿ ಹೂಡಿಕೆಗಳು ವಿಷಯದಲ್ಲಿ ಮುಖ್ಯವಾಗಿ ಶೇರ್ ಮಾರ್ಕೆಟ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಸ್ಪೆಕ್ಯುಲೇಷನ್ ಆಗಿರ್ಬೋದು, ಜೂಜು, ರಮ್ಮಿ, ಆನ್ಲೈನ್ ಗೇಮು ಅಂತ ಸಾಕಷ್ಟು ಜನ ಈ ರೀತಿ ಬಲೆಗೆ ಬಿದ್ದು ತುಂಬ ಕಳ್ಕೊಳ್ತಾ ಇದ್ದಾರೆ. ಸೊ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದೇನಪ್ಪ ಅಂದರೆ, ಯಾರೇ ಆಗಲಿ, ಅಂದರೆ ಈಗ ನಡೀತಾ ಇರುವಂತಹ ದಶಾಭುಕ್ತಿ ಈ ವಿಷಯಗಳೇ ಅಲ್ಲ, ನಿಮಗೆ ಅನುಭವ ಇಲ್ಲ, ನಿಮಗೆ ಗೊತ್ತಿಲ್ಲ, ಅಥವಾ ನಿಮ್ಮಲ್ಲಿ ಕೆಲವೊಂದು ವಿಷಯಗಳಲ್ಲಿ ಆಕರ್ಷಿತರಾಗ್ತಾ ಇದ್ದಾರೆ ಅಂದರೆ ಆನ್ಲೈನ್ ಈ ಭೂತಗಳಿಗೆ, ಆನ್ಲೈನ್ ಗೇಮ್ಸು, ರಮ್ಮಿ ಇತ್ಯಾದಿ ವಿಷಯಗಳಿಗೆ ನೀವು ಬಲಿಯಾಗಬೇಡಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಕಷ್ಟದ ಮೇಲೆ, ಮುಖ್ಯವಾಗಿ ನಿಮ್ಮ ವೃತ್ತಿ ಉದ್ಯೋಗಗಳ ಮೇಲೆ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಒಂದು ಅದ್ಭುತ ರೀತಿಯಲ್ಲಿ ಬೆಳವಣಿಗೆ ಆಗಿರ್ಬೋದು, ಐಡೆಂಟಿಟಿ ಅನ್ನೋದು ಆಗಿರ್ಬೋದು, ನಿಮ್ಮಲ್ಲಿರುವಂತಹ ಪ್ರತಿಭೆಗೆ ಒಳ್ಳೆಯ ಗುರುತಿಸುವಿಕೆ ಸಿಗುತ್ತೆ. ಇನ್ನು 4ನೇ ಮನೆಗೆ ಬರ್ತಾ ಇರುವಂತಹ ಶುಕ್ರ ಈ ನಿಮ್ಮ ಮನೆಗೆ ಬೇಕಾಗಿರುವಂತಹ ಗೃಹೋಪಕರಣಗಳನ್ನು, ಗೃಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನು ಪರ್ಚೇಸ್ ಮಾಡುವುದಕ್ಕೆ, ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳು ನಡೆಯುವುದಕ್ಕೆ, ಕುಟುಂಬ ಸದಸ್ಯರ ಜೊತೆ ಸೇರಿ ಕೆಲವೊಂದು ಶುಭ ಕಾರ್ಯಗಳಲ್ಲಿ
ಕೆಲವೊಂದು ಪಾರ್ಟಿ ಫಂಕ್ಷನ್ಸಲ್ಲಿ ಅಟೆಂಡ್ ಆಗಿ ನಿಮ್ಮ ಕುಟುಂಬ ಸದಸ್ಯರ ಜೊತೆ ಎಲ್ಲರ ಜೊತೆ ಅನುಕೂಲವಾಗಿ ನಡ್ಕೊಳ್ಳೋದಕ್ಕೆ. ಒಟ್ಟಾಗಿ ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಅದ್ಭುತ ರೀತಿಯಲ್ಲಿ ಕೂಡಿ ಬಂದರೂ ಎಲ್ಲ ಗ್ರಹಗಳ ಅನುಕೂಲವಿದೆ. ಬಟ್ ಅಷ್ಟಮ ಶನಿ ಪ್ರಭಾವದಿಂದ ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿರುವಂತಹ ವಿವಾದಗಳು, ಬೇರೆಯವರ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಹೇಳೋದು, ಒಳ್ಳೆಯದು ಮಾಡೋಕ್ಕೋಗಿ ಕೆಲವೊಂದು ಕೆಟ್ಟ ಅನುಭವಗಳನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ಈ ಮಾಸದಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಶನಿ ಪರಮಾತ್ಮನಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಹನುಮಾನ್ ಚಾಲೀಸ ಪಠನೆ ಮಾಡೋದಾಗಿರ್ಬೋದು. ಪ್ರತಿ ಶನಿವಾರ ಹನುಮಂತನ ದೇಗುಲವನ್ನು ಸಂದರ್ಶನ ಮಾಡಿ ದೇವರ ಆಶೀರ್ವಾದ ಪಡೆಯೋದು ಇತ್ಯಾದಿ ವಿಷಯಗಳಿಂದ ಈ ಮಾಸ ನಿಮಗೆ ಅದ್ಭುತ ರೀತಿಯಲ್ಲಿ ಕೂಡಿ ಬರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.